ಡ್ರಗ್ಸ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತೂ ತುಂಬಾ ವೇಗವಾಗಿ ನಡೀತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಅನಿಕಾಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮುಂಬೈನಲ್ಲಿ ಸಾಕಷ್ಟು ಜನ ಕಿಂಗ್ ಪಿನ್ ಗಳನ್ನ ಬಂಧಿಸಲಾಗ್ತಾ ಇದೆ. ಒಂದು ರೆಹಮಾನ್ ಅನ್ನ ಬಂಧಿಸಲಾಗಿತ್ತು, ಈಗ ಅಹಮದ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನ ಸ್ಯಾಂಡಲ್ವುಡ್ ನಲ್ಲಿ ಶುರುವಾಗಿದೆ ಈಗ ಆಲ್ರೆಡಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡುಕ ಯಾವ ರೀತಿಯಾಗಿ ಶುರುವಾಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಪೊಲೀಸರಿಗೆ ಡ್ರಗ್ಸ್ ಚಾಲೆಂಜಿಂಗ್ ವಿಚಾರವಾಗಿರುವಂತದ್ದು. ಯಾಕೆಂದ್ರೆ ಇದೇನು ನಿನ್ನೆ ಮೊನ್ನೆದಲ್ಲ, 15-20 ವರ್ಷದಿಂದಲೂ ಕೂಡ ಇದೆ. ಆದ್ರೆ ಪೊಲೀಸರು ಮಾತ್ರ ಸೈಲೆಂಟ್ ಆಗೇ ಇದ್ರು. ಕಮಲ್ ಪಂತ್ಗೆ ಸವಾಲಾಗಿದೆ ಈಗ ಡ್ರಗ್ಸ್ ದಂಧೆಯ ವಿಚಾರ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಈ ಬಾರಿ ಆದ್ರೂ ಪೊಲೀಸರು ಏನಾದ್ರೂ ಕ್ರಮ ಕೈಗೊಳ್ತಾರಾ ಅಂತ ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕ್ಲಿಕ್ಕೆ ಸುದೀರ್ಘವಾದಂತ ಸಭೆಯನ್ನ ಮಾಡಲಾಗ್ತಾ ಇದೆ. ಡ್ರಗ್ಸ್ ಮಟ್ಟ ಹಾಕ್ಲಿಕ್ಕೆ ಪಣ್ಣ ತೊಟ್ಟಿದ್ದಾರಂತೆ ಕಮಿಷನರ್. ಡ್ರಗ್ಸ್ ಮಾಫಿಯಾ ನಿಯಂತ್ರಣಕ್ಕೆ ಪ್ರಮುಖ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ನ್ಯೂಸ್ 18ಗೆ ಸಿಕ್ಕಿದೆ ಮೀಟಿಂಗ್ ನ ಇನ್ಸೈಡ್ ಮಾಹಿತಿ. ನಿನ್ನೆ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಕಮಿಷನರ್ ಕಮಲ್ ಪಂತ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು. ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ತಮ್ಮ ತಂಡಕ್ಕೆ ಖಡಕ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಆ ಟಾರ್ಗೆಟ್ ಅನ್ನ ಯಾವ ರೀತಿಯಾಗಿ ರೀಚ್ ಮಾಡ್ತಾರೆ, ಅಥವಾ ಈ ಒಂದು ಸುದ್ದಿ ಸದ್ದನ್ನ ಮಾಡುವವರೆಗೂ ಮಾತ್ರ ಆ ಒಂದು ಅಂದ್ರೆ ಈ ಕಾವನ್ನ ಪಡೆದಿರುತ್ತಾ, ಅದಾದ್ಮೇಲೂ ಕೂಡ ಇವರು ಆ ಒಂದು ತಂಡಗಳನ್ನ ಭೇದಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಡ್ರಗ್ಸ್ ನಿಯಂತ್ರಣಕ್ಕೆ ಕಮಿಷನರ್ ಹೊಸ ಸ್ಟ್ರಾಟಜಿಯನ್ನ ರೂಪಿಸಿದ್ದಾರಂತೆ. ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರಮುಖ ಆದ್ಯತೆಯನ್ನ ನೀಡಲಾಗ್ತಾ ಇದೆಯಂತೆ. ರೌಡಿಗಳ ಉಪಟಳಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ರೌಡಿಗಳ ಉಪಟಳಕ್ಕೆ ಮೊದಲು ಬ್ರೇಕ್ ಹಾಕಬೇಕು, ಅದಾದ್ಮೇಲೆ ಈ ಡ್ರಗ್ಸ್ ಜಾಲ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದು ಅವರ ಐಡಿಯಾ. ಸೈಬರ್ ಕ್ರೈಮ್, ಉಗ್ರ ಚಟುವಟಿಕೆಗಳಿಗೆ ಬ್ರೇಕ್ ಅನ್ನ ಹಾಕಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆದ್ಯತೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಹೊಸ ಕಮಿಷನರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವೆಲ್ಲ ನಿಯಂತ್ರಿಸಿದ್ರೆ ಮಾತ್ರ ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಅನ್ನ ಹಾಕಬಹುದು, ಇಲ್ಲ ಅಂದ್ರೆ ಕಷ್ಟ ಅಂತ ಹೇಳಿದ್ದಾರೆ. ಒಂದಕ್ಕೊಂದು ಲಿಂಕ್ ಇರುವಂತಹ ಕ್ರೈಮ್ಗಳು, ಅನಿಕಾಳ ಸಂಪೂರ್ಣ ಮಾಹಿತಿಯನ್ನ ಪಡೆಯಲಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಸೆಲೆಬ್ರಿಟಿಗಳ ಹಿಂದಿನ ಕೇಸ್ ರೀಕಾಲ್ಗೆ ಸೂಚನೆಯನ್ನ ನೀಡಿದ್ದಾರೆ ಕಮಲ್ ಪಂತ್ ಅವರು. ಇಂದ್ರಜಿತ್ ಲಂಕೇಶ್ಗೆ ಇಂದು ಮತ್ತೊಮ್ಮೆ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ವಿಚಾರಣೆಗೆ ಕರೆಯಲಾಗುತ್ತೆ. ಮತ್ತೆ ಕರೆಸಿ ಸಾಕ್ಷ್ಯವನ್ನ ಕೊಡುವಂತೆ ಕೇಳಬಹುದು. ಮತ್ತೆ ವಿಚಾರಣೆಗೆ ಬರುವಂತೆ ಇಂದ್ರಜಿತ್ಗೆ ಇಂದು ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಸಂದೀಪ್ ಪಾಟೀಲ್ ಅವರು ಹೇಳ್ತಾ ಇದ್ರು, ಸಿಸಿಬಿ ಅವರು ಅಂದ್ರೆ ಯಾವುದೇ ರೀತಿಯಾದಂತ ಪುರಾವೆ ಕೊಟ್ಟಿಲ್ವಂತೆ ಇಂದ್ರಜಿತ್ ಲಂಕೇಶ್ ಅವರು. ಸೊ ಹೀಗಾಗಿ ಏನೇನ್ ಪುರಾವೆಗಳು ಇದಾವೋ ಅದನ್ನ ತಗೊಂಬನ್ನಿ ಅಂತ ಮತ್ತೆ ಅವರಿಗೆ ಸೂಚನೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಮೇನ್ ಆಗಿ ಕರ್ನಾಟಕದಲ್ಲಿ ಈ ಡ್ರಗ್ಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಶುರು ಮಾಡ್ತಿದ್ದ ಹಾಗೆ ಒಂದು ಕಳಂಕವನ್ನ ತಂದಿಡ್ತಿರುವಂತದ್ದು ಅಂದ್ರೆ ಅದು ಸ್ಯಾಂಡಲ್ವುಡ್ಗೆ. ಸೊ ಹೀಗಾಗಿ ಸ್ಯಾಂಡಲ್ವುಡ್ ಮೇಲೆ ಡ್ರಗ್ಸ್ ಕರಿಚಾಯೆ ಬಿದ್ದಿರುವಂತದ್ದು. ಡ್ರಗ್ಸ್ ಕಳಂಕ ತೊಳಿಲಿಕ್ಕೆ ಫಿಲ್ಮ್ ಚೇಂಬರ್ ಇವತ್ತು ಸಭೆಯನ್ನ ಮಾಡ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳೋ ಬಗ್ಗೆ ಇಂದು ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇವರಿಗೆ ಯಾರ ಹೆಸರು ಬಹಿರಂಗವಾಗಿಲ್ಲ. ಅಕಸ್ಮಾತ್ ಹೆಸರು ಬಹಿರಂಗವಾದ್ರೆ ಏನ್ ಮಾಡಬೇಕು, ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಬೇಕು, ಆರೋಪ ಸಾಬೀತಾದ್ರೆ ಏನ್ ಮಾಡಬಹುದು ಫಿಲ್ಮ್ ಚೇಂಬರು ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಮುಂದಿನ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚಿತ್ರರಂಗದಿಂದಲೇ ದೂರವಿರುವಂತಹ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಯಾರಾದ್ರೂ ಹೆಸರು ಬಹಿರಂಗವಾದ್ರೆ ಅವರನ್ನ ಚಿತ್ರರಂಗದಿಂದನೇ ದೂರ ಇಡುವಂತ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಒಂದ್ ರೀತಿಯಾದಂತ ಕೆಟ್ಟ ಹೆಸರು ತಳ್ಕಾಕೊಳ್ತಾ ಇದೆ ಸ್ಯಾಂಡಲ್ವುಡ್ಗೆ. ಈ ಒಂದು ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಸ್ಯಾಂಡಲ್ವುಡ್ ಎಲ್ಲೋ ಒಂದ್ ರೀತಿಯಾಗಿ ಈಗ ಅಂದ್ರೆ ಕಳಂಕವನ್ನ ಹೊತ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು, ಇದನ್ನ ಕ್ಲೀನ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಬೇಕು ಅಂತ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗ್ಲಿದೆ.